ಟಾಪ್ 10 ಅಲ್ಲಿ ಮೊದಲನೇದು ಹೋಗೋದಾದ್ರೆ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಸಚಿವರಾಗಿದ್ದಾಗ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಬಹುಕೋಟಿ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. ನೋಡೋಣ ಬಿಡೋದು ಏನಾಗುತ್ತೆ ಅಂತ. ಈಗ ಹೇಳಿದ್ರೆ ಇವರು ಎರಡು ಕೊಲೆನೂ ಆಗಿದೆ ಅಂತಿದ್ದಾರೆ ಸರ್. ಸಾವಿರ ಹೇಳಿ, ಐ ವಿಲ್ ನಾಟ್ ಟೇಕ್ ಹಿಮ್ ಸೀರಿಯಸ್ಲಿ ಅನ್ಲೆಸ್ ಹಿ ಪ್ರೂವ್ ಇಟ್ಸ್ ಅ ಪ್ರೂಫ್. ದರ್ ಹ್ಯಾಸ್ ಟು ಬಿ ಸಮ್ ಫಾಲೋಡ್ ಅ ಪ್ರೂಫ್ ಇರಬೇಕಿದೆ ಕೆಲವು. ಎಸ್, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷಿತ ಮಟ್ಟದಲ್ಲಿ ಗೆಲುವು ಸಾಧಿಸಿಲ್ಲ ಎಂಬ ಕಾರಣಕ್ಕೆ ಗ್ಯಾರಂಟಿಗಳನ್ನು ನಿಲ್ಲಿಸೋದಿಲ್ಲ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನ ರಾಜಕೀಯ ಉದ್ದೇಶದಿಂದ ತಂದಿದ್ದಲ್ಲ ಅಂತ ಪರಮೇಶ್ವರ್ ತಿಳಿಸಿದ್ದಾರೆ. ಇನ್ನು ಈಗ ಬೈ ಎಲೆಕ್ಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ನಾನು ಕುತ್ಕೊಂಡು ತೀರ್ಮಾನ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಡಿ ಕೆ ಸುರೇಶ್ ಅವರು ಸ್ಪರ್ಧಿಸ್ತಾರ ಅಂತಂದ್ರೆ ಈಗಷ್ಟೇ ಸೋತಿವಿ, ಸುಧಾರಿಸ್ಕೊಳ್ಳೋಕೆ ಬಿಡಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಸೋತ ಬೆನ್ನಲ್ಲೇ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಸ್ಟ್ರಾಂಗ್ ರೂಮ್ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಫಲಿತಾಂಶ ದಿನದಂದು ಸ್ಟ್ರಾಂಗ್ ರೂಮ್ ಅನ್ನು ನಿಗದಿತ ಸಮಯಕ್ಕೆ ಮೊದಲೇ ಓಪನ್ ಮಾಡಲಾಗಿದೆ. ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಚಿಕ್ಕೋಡಿಯಲ್ಲಿ ತಮ್ಮ ಪುತ್ರ ಗೆದ್ರು ಕೂಡ ಲಕ್ಷ್ಮಣ ಸವದಿ ಮತ್ತು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣ ಅವರ ಮೇಲೆ ಸಚಿವ ಸತ್ಯ ಪುತ್ರಿ ಗೆದ್ರು ಕೂಡ ಜಾರಕಿಹೊಳಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆನ್ನಲ್ಲೇ ಕುಡಚಿ ಶಾಸಕರು ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಅವರ ನಡುವೆ ಒಂದಿಷ್ಟು ಕಿರಿಕಿರಿ ನಡೀತಾ ಇದೆ. ನೋಡೋಣ ಏನಾಗುತ್ತೆ. ಜೂನ್ 12ರಂದು ಆಂಧ್ರದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುತ್ತೆ. ಬುಧವಾರ ನೂತನ ಸಿಎಂ ಆಗಿ ಚಂದ್ರಬಾಬು ನಾಯ್ಡು ಅಧಿಕಾರ ಸ್ವೀಕರಿಸಿದ್ದಾರೆ. ಅಮರಾವತಿಯನ್ನೇ ಆಂಧ್ರ ರಾಜಧಾನಿ ಮಾಡುವುದಾಗಿ ನಾಯ್ಡು ಘೋಷಣೆ ಮಾಡಿದ್ದಾರೆ. ಈ ಮಧ್ಯೆ ಆಂಧ್ರಗೆ ವಿಶೇಷ ರಾಜ್ಯದ ಸ್ಥಾನಮಾನ ಭರವಸೆಯನ್ನ ಮೋದಿ ಈಡೇರಿಸುತ್ತಾರಾ ಅಂತ ಕಾಂಗ್ರೆಸ್ನ ಜೈರಾಮ್ ರಮೇಶ್ ಪ್ರಶ್ನೆ ಮಾಡಿದ್ದಾರೆ. ನೂತನವಾಗಿ ನಿರ್ಮಾಣವಾಗಿರುವಂತಹ ಸಂಸತ್ ಆವರಣದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಮಾಡೋಕೆ ಹೊರಡ್ತಾ ಇದ್ದಾರೆ. ಸೊ ಗಾಂಧಿ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಒಂದಿಷ್ಟು ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ. ಅದಕ್ಕೆ ಈಗ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ವಾಪಸ್ ಅದೇ ಜಾಗಕ್ಕೆ ಬರುತ್ತಾ ಬರಲ್ವಾ? ಇಟ್ಟಿದ್ದಾರೆ. ಅದೇ ಜಾಗಕ್ಕೆ ಬರೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ವಿಧಾನಸೌಧದ ಮುಂದೆ ಮಾಡ್ಲಿಲ್ವೇನ್ರಿ ಮೆಟ್ರೋ ಆದಾಗ ಕೆಲಸ ಆದ್ಮೇಲೆ ಅದೇ ಜಾಗಕ್ಕೆ ಬಂದ್ರೆ. ಚಾಮರಾಜನಗರದಲ್ಲಿ ಬಸವ ಜಯಂತಿ ಮೆರವಣಿಗೆಯಲ್ಲಿ ಡಿಜೆ ಹಾಕುವ ವಿಚಾರಕ್ಕೆ ಗಲಾಟೆ ಆಗಿದೆ. ಡಿಜೆಗೆ ಪೊಲೀಸರು ಆಕ್ಷೇಪಿಸಿದ್ದನ್ನು ಖಂಡಿಸಿ ಲಿಂಗಾಯತ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಪರಿಸ್ಥಿತಿಯನ್ನು ನಿಭಾಯಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ. ಮಾಜಿ ಸಿಎಂ ಬಿಎಸ್ವೈ ಅವರ ಮಾಜಿ ಆಪ್ತ ಸಹಾಯಕ ಹಾಗೂ ಬಿಜೆಪಿ ಮುಖಂಡ ಕಾಪು ಸಿದ್ಲಿಂಗಸ್ವಾಮಿ ಅವರು ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದು ಚಿಕಿತ್ಸೆ ಪಡಿತಾ ಇವತ್ತು ಮುಂಜಾನೆ ಮೃತಪಟ್ಟಿದ್ದಾರೆ. ಯಡಿಯೂರಪ್ಪ ಸೇರಿ ಹಲವರು ಸಂತಾಪವನ್ನು ಸೂಚಿಸಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿ ಆಸ್ತಿಯನ್ನೇ ಮಾರಾಟ ಮಾಡಲು ಯತ್ನಿಸಿದ 3 ವಂಚಕರನ್ನ ಹೈಗ್ರೌಂಡ್ಸ್ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಪರಿಚಿತ ವ್ಯಕ್ತಿಗಳು ಎಸ್ಪಿ ಕಚೇರಿಯ ವಿಡಿಯೋ ಮಾಡ್ತಾ ಇದ್ರು. ಇದನ್ನ ಪ್ರಶ್ನೆ ಮಾಡಿದ ಪೊಲೀಸರಿಗೆ ಇದು ನನ್ನ ಜಾಗ, ಮಾರಾಟಕ್ಕಿಟ್ಟಿದ್ದೀನಿ ಅಂತ ಆವಾಜ್ ಹಾಕಿದ್ರು.